ಬೆಂಗಳೂರಿನಲ್ಲಿ ಮಿಂಚುತ್ತಿರುವ ದಾಂಡೇಲಿಯ ಅದ್ಭುತ ಪ್ರತಿಭೆ ರವಿ ಚೌಡಿ. ಸಾಧಿಸಬೇಕೆನ್ನುವ ಹಠವೊಂದಿದ್ದರೆ, ಛಲವೊಂದಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಸೂಕ್ತ ಉದಾಹರಣೆ ನಮ್ಮ ದಾಂಡೇಲಿಯ ಮಾರುತಿ ನಗರದ ಹೆಮ್ಮೆಯ ಕುವರ ರವಿ ಚೌಡಿ ಎಂದರೆ ಅತಿಶಯೋಕ್ತಿ ಎನಿಸದು. ದಾಂಡೇಲಿಯ ಮಾರುತಿ ನಗರದ ನಿವಾಸಿ ಮಲ್ಲಿಕಾರ್ಜುನ್ ಚೌಡಿ ಮತ್ತು ಶೋಭಾ ದಂಪತಿಗಳ ಮುದ್ದಿನ ಸುಪುತ್ರನಾಗಿರುವ ರವಿ ಚೌಡಿ ಅವರು ಓದಿದ್ದು ಎಲೆಕ್ಟ್ರಾನಿಕ್ಸ್ನಲ್ಲಿ ಡಿಪ್ಲೊಮಾ ಪದವಿ. ಒಂದು ಕಡೆ ಬಡತನದ ನಡುವೆಯೂ ಕೂಡ ಶಿಕ್ಷಣವನ್ನು ಪಡೆದುಕೊಂಡ ರವಿ ಚೌಡಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದು ಹಂಬಲಿಸಿ ದಾಂಡೇಲಿಯಿಂದ ಬಸ್ಸನ್ನೇರಿ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೊರಟೇ ಬಿಟ್ಟರು. ಬೆಂಗಳೂರಿಗೆ ಹೋದ ಚಿಗುರು ಮೀಸೆಯ ಯುವಕ ರವಿ ಚೌಡಿ ಅವರು ಆರಂಭದಲ್ಲಿ ಅಲ್ಲಿ ಇಲ್ಲಿ ಎಂದು ಕೆಲಸ ಮಾಡುತ್ತಾ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಸಾಯಿ ಟೆಕ್ ಸೊಲ್ಯೂಷನ್ ಎಂಬ ವ್ಯವಹಾರವನ್ನು ಆರಂಭಿಸಿ ಸ್ವತಂತ್ರ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ಯಶಸ್ಸಿನ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ತನ್ನ ವ್ಯವಹಾರದ ಜೊತೆಗೆ ಸಂಗೀತದ ಬಗ್ಗೆ ವಿಶೇಷವಾದ ಒಲವನ್ನು ಹೊಂದಿರುವ ರವಿ ಚೌಡಿ ಅವರು ನಾಡು ನುಡಿ ಸೇವೆಗಾಗಿ ವೇದಸ್ಯ ಮ್ಯೂಸಿಕ್ ಆಡಿಯೋ ಕಂಪನಿಯನ್ನು ಆರಂಭಿಸಿದ್ದಾರೆ. ವೇದಸ್ಯ ಮ್ಯೂಸಿಕ್ ಆಡಿಯೋ ಕಂಪನಿಯ ಮೂಲಕ ಹಲವಾರು ಚಲನಚಿತ್ರಗಳಿಗೆ ತನ್ನದೇ ಆದ ರೀತಿಯ ಕೊಡುಗೆಯನ್ನು ನೀಡಿದ ಹೆಮ್ಮೆ ನಮ್ಮ ರವಿ ಚೌಡಿಯವರಿಗೆ ಸಲ್ಲುತ್ತದೆ. 10 ಹಾಡುಗಳಿಗೆ ಲಿರಿಕ್ಸ್ ಅನ್ನು ಬರೆದುಕೊಟ್ಟಿರುವ ಇವರು ಇದೀಗ 10 ಚಲನಚಿತ್ರಗಳ ಕೆಲಸವನ್ನು ಒಪ್ಪಿಕೊಂಡು ಅದರ ಹಿಂದೆ ಶ್ರಮವಹಿಸಿ ದುಡಿಯುತ್ತಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಸಾಮಾಜಿಕ ಜನಪರ ಕಾಳಜಿಯ ರವಿ ಚೌಡಿ ಅವರು ಈಗಾಗಲೇ ಯೂಟ್ಯೂಬ್ ಸೇರಿದಂತೆ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದುವ ಮೂಲಕ ತನ್ನದೇ ಆದ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ನಮ್ಮ ದಾಂಡೇಲಿಯ ಯುವಕ ಬೆಂಗಳೂರಿಗೆ ಹೋಗಿ ಸಾಧನೆಯನ್ನು ಮಾಡಿ ಅಲ್ಲಿಯ ಜನತೆಯ ಮನಗೆಲ್ಲುವುದು ನಿಜಕ್ಕೂ ಬಹುದೊಡ್ಡ ಸಾಧನೆ ಎನ್ನುವುದನ್ನು ನಾವು ನೀವೆಲ್ಲರೂ ಮನಸಾರೆ ಒಪ್ಪಿಕೊಳ್ಳಬೇಕು ಹಾಗೂ ಈ ಯುವಕನ ಸಾಧನೆಯನ್ನು ಅಭಿನಂದಿಸಲೇಬೇಕು. ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುವ ಕಾಯಕ ಯೋಗಿ ರವಿ ಚೌಡಿ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಎನ್ನುವ ಪ್ರಾರ್ಥನೆಯೇ ಈ ವರದಿಯ ಮುಖ್ಯ ಆಶಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ದಾಂಡೇಲಿ ನಗರ ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ದಾಂಡೇಲಿಯ ಸಾಕಷ್ಟು ಪ್ರತಿಭೆಗಳು ಇಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂತಹದ್ರಲ್ಲಿ ದಾಂಡೇಲಿಯ ಮಾರುತಿ ನಗರದ ನಿವಾಸಿ ಮಲ್ಲಿಕಾರ್ಜುನ್ ಚೌಡಿ ಹಾಗೂ ಶೋಭಾ ದಂಪತಿಗಳ ಮುದ್ದಿನ ಕುವರ ರವಿ ಚೌಡಿಯವರು ಕಳೆದ 2-3 ವರ್ಷಗಳಿಂದ ಬೆಂಗಳೂರಿನಲ್ಲಿ ಒಂದು ವಿಶಿಷ್ಟ ರೀತಿಯ ತಮ್ಮ ಕಲಾ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕನ್ನಡದ ಸಾರಸ್ವತ ಲೋಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಓದಿದ್ದು ಒಂದು, ಮಾಡ್ತಾ ಇರುವುದು ವೃತ್ತಿ ಒಂದು, ಪ್ರವೃತ್ತಿ ಇನ್ನೊಂದು ಎನ್ನುವ ರೀತಿಯಲ್ಲಿ ಆಸಕ್ತಿಗೆ ಯಾವುದು ಕೂಡ ಇದು ಅಡ್ಡಿ ಬರುವುದಿಲ್ಲ ಎನ್ನುವುದಕ್ಕೆ ಇವರೊಂದು ಸೂಕ್ತವಾದಂತಹ ಉದಾಹರಣೆ ಎನ್ನಲು ಅಡ್ಡಿಯಿಲ್ಲ. ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಓದಿರುವಂತಹ ಈ ಹುಡುಗ ಇವತ್ತು ಯುವಕನಾಗಿ ನಮ್ಮ ಮುಂದೆ ಸಾಧನೆಯ ಸಾಧಕನಾಗಿ ಏರ್ತಾ ಇರುವಂಥದ್ದು, ಪ್ರಗತಿಯನ್ನು ಕಾಣ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೋಗಿ ಅಲ್ಲಿ ನೆಲೆ ನಿಂತು ಅಲ್ಲಿಯ ಜನರ ಒಡನಾಟವನ್ನು ಬಯಸಿಕೊಂಡು ಅಲ್ಲಿಯ ವ್ಯಾವಹಾರಿಕವಾದಂತಹ ಸಂಬಂಧವನ್ನು ಬೆಳೆಸಿಕೊಂಡು ತನ್ನ ಸಾಯಿ ಟೆಕ್ ಸೊಲ್ಯೂಷನ್ಸ್ ಎನ್ನುವಂತಹ ಒಂದು ವಿನೂತನ ವ್ಯವಹಾರವನ್ನು ನಡೆಸುವುದರ ಜೊತೆಯಲ್ಲಿ ತನ್ನ ಅನೇಕ ವರ್ಷಗಳಿಂದ ಇದ್ದಂತಹ ಆಸಕ್ತಿಯ ಕ್ಷೇತ್ರವಾಗಿರುವಂತಹ ಮ್ಯೂಸಿಕ್, ವೇದಸ್ಯ ಮ್ಯೂಸಿಕ್ ಎನ್ನುವಂತಹ ಒಂದು ಆಡಿಯೋ ಕಂಪನಿಯನ್ನು ಕೂಡ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಪ್ರಾರಂಭಿಸಿ ಇದೀಗ
ಬೆಂಗಳೂರಿನಲ್ಲಿ ತನ್ನದೇ ಆದ ರೀತಿಯಲ್ಲಿ ಒಂದು ಹೆಸರನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿರುವಂತಹ ಯುವಕ ಇವತ್ತು ನಮ್ಮ ಕಣ್ಣ ಮುಂದೆ ಇರುವ ದಾಂಡೇಲಿಯ ಮಾರುತಿ ನಗರದ ಹೆಮ್ಮೆಯ ಸಾಹಸಿ ಸಾಧಕ ರವಿ ಚೌಡಿಯವರು. ಅವರನ್ನು ಮಾತನಾಡಿಸುವುದಾದರೆ, ರವಿ ಚೌಡಿಯವರೇ, ವಿಶೇಷವಾಗಿ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮ್ಮ ಕಲಾ ಸೇವೆಗೆ, ನಿಮ್ಮ ಪ್ರತಿಭೆಗೆ, ನಿಮ್ಮ ಬಹುಮುಖ ವ್ಯಕ್ತಿತ್ವಕ್ಕೆ ಅನಂತ ಕೃತಜ್ಞತೆಗಳೊಂದಿಗೆ ದಾಂಡೇಲಪ್ಪ ನಿಮಗೆ ಎಲ್ಲಿ ಹೋದರೂ ಕೂಡ ನಿಮ್ಮ ಒಳ್ಳೆಯ ಇಂತಹ ಸತ್ಕಾರ್ಯ, ಇಂತಹ ಕಲಾ ಸೇವೆಗೆ ಸದಾ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಓದಿದ್ದು ಡಿಪ್ಲೊಮಾ. ಹೌದು ಸರ್. ಅದೇ ಎಲೆಕ್ಟ್ರಾನಿಕ್ಸ್. ಎಲ್ಲ ದಾಂಡೇಲಿ ಸಮಸ್ತ ಜನತೆಗೂ ರವಿ ಚೌಡಿ ಮಾಡುವ ನಮಸ್ಕಾರಗಳು. ಓದಿದ್ದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್. ಹೌದು. ITI ಎಲ್ಲ ನಾನು ಮಾಡಿದ್ದು ಎಲ್ಲ ದಾಂಡೇಲಿನೇ. ಆಮೇಲೆ ಡಿಪ್ಲೊಮಾ ಎಕ್ಸ್ಟರ್ನಲ್ ಅಂತ ನಾನು ಅಲ್ಲಿ ಮಾಡಿದೆ. ನಿಮ್ದು ಬಿಸ್ನೆಸ್ ಇರೋದು ಸಾಯಿಟೆಕ್ ಸೊಲ್ಯೂಷನ್. ಅದೇ ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ ನಾನು ಎಲೆಕ್ಟ್ರಾನಿಕ್ಸ್ ಸೇಮ್ ಅದೇ ಫೀಲ್ಡ್ ಅಲ್ಲಿ ಇದ್ದೆ. ಬಟ್ ಸ್ಟಾರ್ಟಿಂಗ್ ದಿಂದ ನಮ್ಗೆ ಒಂದು ಪ್ರೋತ್ಸಾಹ ಇರುತ್ತಲ್ಲ, ಏನಾದ್ರು ಒಂದು ಲೈಕ್ ಮ್ಯೂಸಿಕ್ ಆಗಲಿ, ಆಡಿಯೋ ಆಗಲಿ ಅಂತ ಒಂದು ತುಂಬಾ ಒಲವಿತ್ತು. ಇಲ್ಲಾಂದ್ರೆ ಡ್ಯಾನ್ಸ್ ಮಾಡೋದು, ಇದು ಮಾಡೋದು, ಗ್ಯಾದರಿಂಗ್ ಅಲ್ಲಿ ಆಕ್ಟಿಂಗ್ ಮಾಡೋದು, ಅದು ತುಂಬಾ ನನಗೆ ಮುಂಚೆಯಿಂದ ಇತ್ತು. ಸೊ ಬರ್ತಾ ಅದು ಆಟೋಮೆಟಿಕ್ ಆಗಿ ಇವಾಗ ಮಾಡೋ ಚಾನ್ಸ್ ಇತ್ತು. ಯಾರು ಕೊಡೋ ಚಾನ್ಸ್ಗಿಂತ ನಾವೇ ಮಾಡ್ಬೋದು ಅಂತ ಒಂದು ಖುಷಿಯಲ್ಲಿ ಅದನ್ನ ಮಾಡಿದೆ ನಾನು. ಇದಕ್ಕೆ ಪ್ರೇರಣೆ ಯಾರು? ವೇದಸ್ಯ ಮ್ಯೂಸಿಕ್ ಆಡಿಯೋ ಕಂಪನಿಯನ್ನ ಪ್ರಾರಂಭ ಮಾಡಬೇಕು ಅಂತಿದ್ರೆ ಒಂದು ಪ್ರೇರಣೆ, ಒಂದು ಸ್ಫೂರ್ತಿ? ಪ್ರೇರಣೆ ಅಂದ್ರೆ ನನ್ನೊಳಗೆ ನಮ್ದೊಂದು ಪ್ರೇರಣೆ ಬರುತ್ತಲ್ಲ, ಸೊ ಅದೇ ಪ್ರೇರಣೆ. ಮತ್ತೆ ಜೊತೆಗೆ ಎಲ್ಲರ ಫೀಲ್ಡ್ ಜೊತೆಗೆ ಇರೋದ್ರಿಂದ ಆ ಪ್ರೇರಣೆಯಿಂದ ನಾನು ಅದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮ್ಯೂಸಿಕ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದ ಅನುಭವವನ್ನು ಪಡ್ಕೊಂಡಿದ್ದೀರಿ? ಅನುಭವ ಇವಾಗ 3 ರಿಂದ 4 ವರ್ಷ ಆಯ್ತು. ಯಾಕಂದ್ರೆ ಬಿಫೋರ್ ನಾನು ಶೂಟ್ ಒಂದು ಸಾಂಗ್ ಮಾಡಿದೆ. ನಾನು ದಾಂಡೇಲಿಯಲ್ಲೇ ಒಂದು ಸಾಂಗ್ ಸ್ಟಾರ್ಟ್ ಮಾಡಿದೆ, ಒಂದು ಲಿರಿಕಲ್ ಬರ್ದಿದ್ದೆ. ಅಂದ್ರೆ ದಟ್ ಈಸ್ ಇನ್ಸ್ಪಿರೇಷನ್ ಸಾಂಗ್ ಅದು. ಅಂದ್ರೆ ಒಬ್ಬ ಹುಡುಗ ಬೆಂಗಳೂರಿಗೆ ಒಂದು ಕೆಲಸ ಹುಡ್ಕೊಂಡು ಹೋಗ್ತಾನೆ. ಸೊ ಹೋಗಿ ನನ್ನ ಅನುಭವ ಏನಿತ್ತು ಆ ಅನುಭವನ ವ್ಯಕ್ತಪಡಿಸಿದ್ದೀನಿ ಆ ಹಾಡಲ್ಲಿ. ಸೊ ಅದಾದ್ಮೇಲೆ ಆ ಇನ್ಸ್ಪಿರೇಷನ್ ಆಗಿ ಸಾಂಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಜನರಿಂದ ಪ್ರತಿಕ್ರಿಯೆ ಹೇಗಿದೆ? ಜನರಿಂದ ತುಂಬಾ ಪ್ರತಿಕ್ರಿಯೆ ಇದೆ. ಇವಾಗ ಪ್ರತಿಕ್ರಿಯೆ ಅಂದ್ರೆ ಸ್ವಲ್ಪ ಜನಕ್ಕೆ ಏನಿಸ್ತಾ ಇತ್ತು, ನಾನೊಂದು ಇದ್ರ ಸಾಂಗ್ ಮಾಡಿದೆ, ಪಾರ್ಟಿ ಸಾಂಗ್ ಅಂತೀವಿ. ಸೊ ಅದರಲ್ಲಿ ಒಬ್ರಿಗೆ ಏನಿಸ್ತು, ಏನ್ ಇನ್ಸ್ಪಿರೇಷನ್ ಇದು, ಈ ತರ ಸಾಂಗ್ ಮಾಡಿದ್ಮೇಲೆ ಇನ್ಸ್ಪಿರೇಷನ್ ಯಾಕೆ ಆಗ್ಬೇಕು ಅಂತ ಇತ್ತು. ಬಟ್ ಅದು ಒಂದು ಕ್ಷೇತ್ರ, ಯಾಕಂದ್ರೆ ಪ್ರತಿಯೊಂದು ಝೋನರ್ಸ್ ಇರುತ್ತೆ. ಲೈಕ್ ಯಂಗ್ಸ್ಟರ್ಸ್ಗೆ ಪಾರ್ಟಿ ಸಾಂಗ್ ಇಂಟ್ರೆಸ್ಟ್ ಆಗುತ್ತೆ, ಸ್ವಲ್ಪ ದೊಡ್ಡವರಿಗೆ ಆದರೆ ಈ ಕನ್ನಡ ರಾಜ್ಯೋತ್ಸವದ ಪ್ರೋತ್ಸಾಹ ಸಿಗುತ್ತೆ. ಇನ್ನೊಂದು ಇನ್ಸ್ಪಿರೇಷನ್ ಸಾಂಗ್ ಸ್ವಲ್ಪ ಜನಕ್ಕೆ ಆಗುತ್ತೆ ಇವರಿಗೆ. ಸೊ ಆ ಥರ ಪ್ರತಿಯೊಂದು ಝೋನರಲ್ಲಿ ನಾವು ಸಾಂಗ್ಗಳು ಮಾಡ್ತಾನೆ ಹೋಗ್ತಾ ಇದ್ದೀವಿ. ಇದು ನನ್ನ ಪರ್ಸನಲ್. ಅದು ಬಿಟ್ಟು ವೇದಸ್ಯ ಮ್ಯೂಸಿಕ್ ಅಂದ್ರೆ ಇಸ್ ಆಡಿಯೋ ಕಂಪ್ನಿ. ಆಡಿಯೋ ಕಂಪ್ನಿಯಲ್ಲಿ ಏನಂತಂದ್ರೆ ಪ್ರತಿಯೊಂದು ಇವಾಗ ಹೊಸ ಯಂಗ್ಸ್ಟರ್ಸ್ ಇರ್ತಾರೆ, ಅವರೊಂದು ಆಲ್ಬಮ್ ಸಾಂಗ್ ಮಾಡಿರ್ತಾರೆ, ಅವನ್ನ ಆಡಪ್ ನಾವು ಅಫಿಷಿಯಲಿ ಚೆನ್ನಾಗಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ವೇದಸ್ಯ ಮ್ಯೂಸಿಕ್ ಅಲ್ಲಿ ನಾವು ಅದನ್ನ ಪ್ಲೇ ಮಾಡಿಸ್ತೀವಿ. ಈವನ್ ಅದ್ರ ಜೊತೆಗೆ ನಮ್ಮ ಹೊಸ ಕನ್ನಡ ಚಲನಚಿತ್ರದ ಸಿನಿಮಾದ ಹಾಡುಗಳು ಅವನ್ನೆಲ್ಲ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ನಮ್ಮ ವೇದಸ್ಯ ಮ್ಯೂಸಿಕ್ ಅಲ್ಲಿ. ಈಗಾಗಲೇ ಹೊಸ ಸಿನಿಮಾದ ಫಸ್ಟ್ ಆಗಿ ನಾವು ತಗೊಂಡಿದ್ದು ಟೆನೆಂಟ್, ಧರ್ಮಕೀರ್ತಿ ರಾಜ್ ಅವ್ರದ್ದು ಫಸ್ಟ್ ಸಿನಿಮಾ. ಅದೇ ಟೈಮಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ ಇದ್ರು. ಸೊ ಆ ಟೈಮಿಂದ ನನಗೆ ಒಂದು ಹೈಪ್ ಸಿಕ್ತು. ಅದು ಆಡಿಯೋ ಕಂಪ್ನಿ ಆಗಿ ನಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ನಮಗೆ ಆ ಟೈಮಲ್ಲಿ. ಅದಾದ್ಮೇಲೆ ಇವಾಗ 31 Days ವಿ ಮನೋಹರ್ ಸರ್ 150ನೇ ಸಿನಿಮಾನು ನಮ್ಮ ಮ್ಯೂಸಿಕ್ ಚಾನಲ್ ಅಲ್ಲೇ ಇದೆ. ಸೊ ಈಗ ಬರ್ತಾ ಒಳ್ಳೆ ಕಂಟೆಂಟ್ಗಳು ನಾವು ತಗೋತಾ ಇದ್ದೀವಿ. ಚೆನ್ನಾಗಿ ಇನ್ನೂ ಆಗ್ತದೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಅದ್ರ ಜೊತೆಗೆ ದಾಂಡೇಲಿಯಲ್ಲಿ ಇರುವಂಥ ಟ್ಯಾಲೆಂಟೆಡ್ ಯಾರ್ಯಾರಿದ್ದಾರೆ ಅವ್ರಿಗೋಸ್ಕರ ನಾನು ಏನೋ ಒಂದು ಮಾಡಬೇಕು ಅಂತ ಪ್ರೋತ್ಸಾಹ ಇರುತ್ತಲ್ಲ, ಅದಕ್ಕೆ ನಾನು ಹೊಸವಾದ ಕನ್ನಡ ಆಲ್ಬಮ್ ಸಾಂಗ್ಸ್ಗಳನ್ನ ಮಾಡ್ತಾ ಇದ್ದೀನಿ. ಈ ನೆಕ್ಸ್ಟ್ ಬರುವ ದಿನಗಳಲ್ಲಿ ನಾನು ಒಂದು 3-4 ಇಂಟರ್ವ್ಯೂ ತಗೊಂಡು ನಿಮ್ಮ ಮುಖಾಂತರ ಆಗಲಿ ಎಲ್ಲ ಮುಖಾಂತರವಾಗಿ ಒಂದು ಹೇಳಿಬಿಟ್ಟು, ಸೊ ಒಂದು ಇಂಟರ್ವ್ಯೂ ತಗೊಂಡು ಅದರಿಂದ ಬರುವಂಥ ಯುವ ಪೀಳಿಗೆಗೆ ಒಂದು 2-3 ಮೂವಿ ಸಾಂಗ್ಸ್ನ ನಾನು ಮಾಡಿಸ್ಬೇಕಂತ ಇದ್ದೀನಿ. ಈ ರೀತಿ ಮಾಡ್ತಾ ಇರುವಂತಹ ಕಾರ್ಯಕ್ಕೆ ಮ್ಯೂಸಿಕ್ ಕ್ಷೇತ್ರದ ದಿಗ್ಗಜರ ಕಡೆಯಿಂದ ನಿಮ್ಗೆ ಯಾವ್ದಾದ್ರು ಬೆಂಬಲ ಇದೆ ಸರ್? ಬೆಂಬಲ ಇದೆ ಸರ್, ಸಪೋರ್ಟ್ ಇದೆ. ಅದು ಒಂದು ಖುಷಿ ಕೊಡುವಂತದ್ದು, ತುಂಬಾ ಖುಷಿ ಅಂತ ಸರ್. ಇವಾಗಂದ್ರೆ ಸದ್ಯ ಮಟ್ಟಿಗೆ ಅಂದ್ರೆ ಲೇಟೆಸ್ಟ್ ಆಗಂದ್ರೆ ನಮ್ದು ವಿ ಮನೋಹರ್ ಸರ್ ಇದಾರಲ್ಲ, ಅವ್ರು 150ನೇ ಸಿನಿಮಾ ಅವ್ರದ್ದು. ಅಂದ್ರೆ 150 ಇಸ್ ಎ ಲಿಜೆಂಡ್ ಮಾಸ್ಟರ್ ಇಂದ ಚಲನಚಿತ್ರದಲ್ಲಿ. ಅಂಥವ್ರು ನಮ್ಮ ಜೊತೆಗೆ ಒಡನಾಟದಲ್ಲಿ ನಾವು ಇದ್ದಾರೆ ಅಂತಂದಾಗ ಅದಂತ ನಮ್ಗೊಂದು ಖುಷಿ ಸಂಗತಿ ಅನ್ಸುತ್ತೆ. ವರ್ಕ್ ಬಗ್ಗೆ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಅವ್ರು ಇನ್ನೊಂದು ಏನಂತಾರೆ ಅಂದ್ರೆ ನೆಕ್ಸ್ಟ್ ಬರೋ ಇದರಲ್ಲಿ ನನ್ಗೂ ಯುಟಿಲೈಸ್
ಮಾಡ್ಕೊಳ್ಳಿ, ಅಡಾಪ್ಟ್ ಆಗಿ ಅಂದ್ರೆ ಹೊಸ ಹೊಸ ಚೆನ್ನಾಗಿರೋ ಹಾಡುಗಳನ್ನು ಪ್ಲೇ ಮಾಡಿ, ಆಮೇಲೆ ಗೈಡೆನ್ಸ್ ಕೊಡ್ತಾರೆ, ನಮ್ಗೆ ಒಳ್ಳೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ, ಈ ತರ ನೀವು ಇಂಪ್ರೂವ್ ಆಗಿ ಹೋಗ್ತಾ ಹೋಗಿ ಅಂತ. ಮುಂದಿನ ಗುರಿ ಏನು? ಮುಂದಿನ ಗುರಿ ಏನಂತಂದ್ರೆ ಇನ್ನೂ ಚೆನ್ನಾಗಿ ಸಿನಿಮಾ ಮಾಡಬೇಕು, ಆಮೇಲೆ ಆಕ್ಟಿಂಗ್ ಮಾಡ್ಕೋಬೇಕಂತ ನಂದೊಂದು ಕ್ಷೇತ್ರದಲ್ಲಿ. ಆಮೇಲೆ ಇದನ್ನ ವೇದಸ್ಯ ಮ್ಯೂಸಿಕ್ ನ ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ಹೈ ಮಟ್ಟಿಗೆ ನಾನು ಮುಟ್ಟೋ ಒಂದು ಗುರಿ ನಾನು ಇಟ್ಕೊಂಡಿದ್ದೀನಿ. ಈಗ ವೇದಸ್ಯ ಮ್ಯೂಸಿಕ್ ಆಡಿಯೋ ಕಂಪನಿಯಲ್ಲಿ ಎಷ್ಟು ಜನರಿಗೆ ನೀವು ವರ್ಕ್ ಕೊಟ್ಟಿದ್ದೀರಿ? ಸರ್, ಇವಾಗ ಸುಮಾರು ಮ್ಯೂಸಿಕ್ ಆಡಿಯೋ ಮಾಡ್ತಾರ, ಕ್ರಿಯೇಟ್ ಮಾಡ್ತಾರಲ್ಲ, ಅವ್ರಿಗೆಲ್ಲರೂ ಆಲ್ರೆಡಿ ಕೊಟ್ಟಂಗೆ ಆಗಿದೆ. ಸೊ ಅದ್ರ ಜೊತೆಗೆ ಮ್ಯೂಸಿಕ್ ಮಾಡೋರಾಗಲಿ, ಲಿರಿಕ್ಸ್ ಆಗಲಿ, ಆಮೇಲೆ ಚಲನಚಿತ್ರಗಳು ತೊಗೊಂಡಿದ್ದು ಅದರಿಂದನೂ ಒಂದು ನಾವು ಕೆಲಸ ಕೊಟ್ಟಂಗೆ ಇದೆ. ಆ್ಯಡಪ್ ಆಗಿ ನನ್ನ ಪರ್ಸ್ನಲ್ ಆಗಿರೋ ಹಾಡುಗಳಿಗೆ ಸಂಗೀತವನ್ನು ನೀಡೋದಾಗಲಿ ಅಥವಾ ವೋಕಲ್ ಆಗಲಿ ಹಾಡ್ತಾರಲ್ಲ, ಅದಕ್ಕೆಲ್ಲದಕ್ಕೂ ಕೆಲಸ ಕೊಟ್ಟಂಗೆ ಇದು ಕ್ರಿಯೇಟಿವ್ ಮೈಂಡೆಡ್. ಅದ್ರ ಜೊತೆಗೆ ಮೋರ್ ದೆನ್ ಇವಾಗ 20 to 25 ಮೆಂಬರ್ಸ್ ಇದ್ದಾರೆ ಸರ್ ಕೆಲಸ ಮಾಡೋರು ಇವಾಗ. 10ಕ್ಕೂ ಹೆಚ್ಚು ಹಾಡುಗಳನ್ನ ಬರೆದಿದ್ರಿ? ಹೌದು. ಹೇಗೆ ಸಾಧ್ಯ ಆಯ್ತಿದೆ? ಇದು ಒಂದು ಮನಸ್ಸಲ್ಲಿ ಸರ್, ಈಗ ನಾವು ಯೋಚನೆ ಮಾಡ್ತಾ ಇರ್ತೀವಲ್ಲ, ಇವಾಗ ಒಂದು ಇನ್ಸ್ಪಿರೇಷನ್ ಸಾಂಗ್ ಆಯ್ತು, ಆಮೇಲೆ ಕನ್ನಡದಂದ್ರೆ ನಾವು ದಾಂಡೇಲಿ ಬಗ್ಗೆ ಆಕ್ಚುಲಿ ಒಂದು ಹಾಡು ಬರ್ತಿದ್ದೆ ನಾನು. ಓ ನನ್ನ ದಾಂಡೇಲಿ ನನ್ನ ನೀ ದಾಂಡೇಲಿ ಅಂತ ಒಂದು ಹಾಡು ಬರ್ತಿದ್ದೆ. ಬಟ್ ಅದನ್ನ ಹೇಗೂ ನಮ್ದು ಇದು ಗಣರಾಜ್ಯೋತ್ಸವ ಬರೋದ್ರಿಂದ ಯಾಕೆ ಇದನ್ನ ನಾನು ಇನ್ನೂ ಚೆನ್ನಾಗಿರೋದು ಕನ್ನಡ ರಾಜ್ಯೋತ್ಸವಗೋಸ್ಕರ ಬರೆಯೋಣ ಅಂತ ಅಂದ್ಬಿಟ್ಟು ಇನ್ಸ್ಪಿರೇಷನ್ ಆಗಿ ತಗೊಂಡು ಹಾಡನ್ನ ಮಾಡಿದ್ದೆ. ಆ ಹಾಡು ಇವಾಗ ಆಲ್ರೆಡಿ ನಮ್ಮ ವೇದಸ್ಯ ಮ್ಯೂಸಿಕಲ್ ಇದೆ. ಇದು ಟೋಟಲ್ ಓನ್ಲಿ ನಾವು ಕನ್ನಡ ಅಲ್ಲ, ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕ್ಷೇತ್ರದ ಪ್ಲೇಸ್ನ ಹಿಡ್ಕೊಂಡು ಒಂದು ಹಾಡು ಮಾಡಿದ್ದೀನಿ. ಅದನ್ನೇ ಇವಾಗ ಇನ್ನೊಂದು 2030 ಇಯರ್ ಇದರಲ್ಲೇ ನಾನು ಆ ಹಾಡನ್ನ ರಿಲೀಸು ಮಾಡ್ತಾ ಇದ್ದೀನಿ. ಸಹಜವಾಗಿ ಬಹಳಷ್ಟು ಜನರಿಗೆ ಒಂದು ಕನಸು ಇರುತ್ತೆ, ಒಂದು ಮಾಡುವಂತ ಸಂದರ್ಭದಲ್ಲಿ ಒಂದು ಸಣ್ಣ ಹೋಟೆಲ್ ಮಾಡಿದ್ರು ಕೂಡ ಅವನ ಕನಸು ದೊಡ್ಡ ಹೋಟೆಲ್ ಮಾಡ್ಬೇಕು. ಅದೇ ಸರ್, ಅದಕ್ಕೆ ಅಂತಾರಲ್ಲ, ಸಾಧನೆ ದೊಡ್ಡದಾಗ್ಲಿ ಸಾಧನೆ, ಚಿಕ್ಕದ ಸಾಧನೆ ಆಗ್ಲಿ, ಸಾಧನೆ. ಕನಸುಗಳೇನು? ಈ ವೇದಸ್ಯ ಮ್ಯೂಸಿಕ್ ಆಡಿಯೋ ಕಂಪನಿಯನ್ನ ಯಾವ ಲೆವೆಲ್ಗೆ ತಗೊಂಡು ಹೋಗ್ಬೇಕಂದ್ರೆ ಒಂದು ನಿಮ್ದೇ ಆದಂತ ಒಂದು ಹೌದು ಸರ್, ನಾನು ಯಾವಾಗ್ಲೂ ಲೆವೆಲ್ ಇಟ್ಕೊಂಡಿಲ್ಲ ಸರ್. ಇದರಲ್ಲಿ ಲೆವೆಲ್ ಅಂತಂದ್ರೆ ಅದು ತಪ್ಪಾಗತ್ತೆ. ಬಿಕಾಸ್ ನಾವು ಇದರಲ್ಲಿ ಮಾಡ್ತಾ ಇರೋದು ಕೆಲಸಗಳು ಇದೆಲ್ಲ, ಅವನ್ನ ಪ್ರತಿಯೊಬ್ಬರು ಅದಕ್ಕೆ ವರ್ಣನೆ ಕೊಡ್ತಾರಲ್ಲ, ಅದೇ ನಮಗೆ ಒಂಥರ ಸಂತೋಷ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅದನ್ನ ಮೇಲ್ಮಟ್ಟಿಗೆ ಅದು ತಾನಾಗೆ ಹೋಗುತ್ತೆ, ನಾವು ಕೆಲಸ ಮಾಡ್ತಾ ಹೋದ್ರೆ ಸಾಕು, ಅದನ್ನ ಮಟ್ಟಿಗೆ ಅದು ತಾನಾಗೆ ಬೆಳೀತದೆ ಅಂತ ಒಂದು ನಾನು ನಂಬಿಕೆ ಇಟ್ಕೊಂಡು ಹೋದವನು. ಯಾಕಂದ್ರೆ ಅದು ಟಾಪ್ 1 ಅಲ್ಲಿ ಇರ್ಲಿ ಅಂತ ಹೇಳೋದು ಎಲ್ಲರೂ ಸಹಜ, ಬಟ್ ಎಲ್ಲರೂ ಅದನ್ನೇ ಮಾಡ್ತಾರೆ, ಪ್ರತಿಯೊಬ್ಬರದ್ದು ಗುರಿನೂ ಅದೇ ಇರುತ್ತೆ. ಆದ್ರೆ ನನ್ನ ಗುರಿ ಏನಂತಂದ್ರೆ ಇದನ್ನ ತುಂಬಾ ಚೆನ್ನಾಗಿ ಎಷ್ಟಾಗುತ್ತೆ ಅಷ್ಟು, ಆಮೇಲೆ ಅದ್ರ ಜೊತೆಗೆ ನೀವು ಹೇಳಿದಾಗೆ ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ರಿ ಅಂತ ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ. ಸೊ ಆ ತರ ಕೆಲಸ ಕೊಡ್ತಾ ಪ್ರತಿಯೊಬ್ಬರಿಗೂ ವರ್ಕು ಆಗತ್ತೆ, ಆಮೇಲೆ ಮನೆ ನಡೀತದೆ ಅಂತ ಅದು ತರನೂ ಆಗತ್ತೆ. ಎರಡೂ ಆಗ್ಲಿ ಅಂತ ನನ್ನ ಒಂದು ಭಾವನೆ ಅಷ್ಟೇ. ಇದರಲ್ಲಿ ಸಾಕಷ್ಟು ಕಲಾವಿದರು ಇಡೀ ನಾಡಿಗೆ ಕಲಾ ಸೇವೆಯ ಮೂಲಕ ನಾಡಿನ ಜನತೆಗೆ ಮನೋರಂಜನೆಯನ್ನು ನೀಡ್ತಾರೆ. ಆದ್ರೆ ಅವರು ಬದುಕಿನಲ್ಲಿ ಯಾವತ್ತೂ ಅವರು ಮನೋರಂಜನೆಯ ಇರುವುದಿಲ್ಲ. ಹೌದು, ಖಂಡಿತ ಸರ್, ಹೌದು. ಹಾಗಾಗಿ ನಾನು ಇದು ಸಹಜ ಸರ್. ವೇದಸ್ಯ ಮ್ಯೂಸಿಕ್ ಆಡಿಯೋ ಕಂಪನಿ ಒಂದು ಸೇವೆಯ ಜೊತೆಗೆ ಒಂದು ಕಲಾಕ್ಷೇತ್ರದ ಸೇವೆಯ ಜೊತೆಗೆ ಆರ್ಥಿಕವಾಗಿಯೂ ಕೂಡ ನಿಮ್ಗೆ ಶಕ್ತಿ ತರುವ ನಿಟ್ಟಿನಲ್ಲಿ ಇದು ನಿಮ್ಗೆ ಸಹಜ ಸರ್. ಇದು ಸರಿ, ಇವಾಗ ನಮ್ದು ಸ್ಟ್ರಗ್ಲಿಂಗ್ ಇದೆ, ಅಂದ್ರೆ ನಾವು ಮೋರ್ ದೆನ್ ದುಡ್ಡು ನಾನು ಹಾಕ್ತಾ ಇರೋದು, ನನ್ನ ಬಿಸ್ನೆಸ್ ಇದೆ. ಅದಕ್ಕೆ ನಾವು ಏನಂತಾರೆ, ಪ್ರತಿಯೊಂದನ್ನು ಈ ತರ ಮಾಡ್ಬೇಕಾದ್ರೆ ನಾವು ಇವಾಗ 100 ರೂಪಾಯಿ ದುಡಿದ್ರೆ ಅದರಲ್ಲಿ 20 ರೂಪಾಯಿ ನಮ್ಮ ಮನೋರಂಜನೆಗೋಸ್ಕರ ಅಂತ ಇಟ್ಕೋಬಹುದು. 100ಕ್ಕೆ 100 ರೂಪಾಯಿ ಹಾಕಿದ್ರೆ ಅದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಪ್ರತಿಯೊಂದು ಮನೆ ನಡೀತಾ ಇರೋದು ಅವರ ಕೆಲಸದ ಮುಖಾಂತರ. ಇದು ಬಂದ್ಬಿಟ್ಟು ಆಸ್ ಅ ನಿಮ್ಮ ಹಾಬಿ ಅಂತ ಹೇಳ್ತೀವಲ್ಲ, ಆ ತರ ನಾವು 20% 30% ನಾನು ಹಾಕೋದಕ್ಕೆ ಇದು ಒಳ್ಳೆ, ಆಮೇಲೆ ಪ್ರೇರಣೆನೂ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ನೀವು ಹೇಳಿದಂಗೆ ಇವೆಲ್ಲ ಎಷ್ಟೋ ಕಲಾವಿದರು ಇರ್ತಾರೆ, ಬಟ್ ಮನೆಯಿಂದ ನೋಡಿದ್ರೆ ಏನೂ ಇರೋದಿಲ್ಲ. ಇದು ಖಂಡಿತ ಹಾಗೆ ಆಗುತ್ತೆ, ಯಾಕಂದ್ರೆ ಅಲ್ಲಿ ಇಡುವ ಹೆಜ್ಜೆಯೇ ತಪ್ಪಾಗುತ್ತೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಉದ್ದೇಶ ಏನಂದ್ರೆ, ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇದರಿಂದ ನಿಮ್ಗೆ ಆರ್ಥಿಕವಾಗಿ ಲಾಭ ಬರಬೇಕು, ಲಾಭ ಎಷ್ಟು ಬರ್ಬೋದು ಎನ್ನುವ ಉದ್ದೇಶ. ಆದ್ರೆ ಉದ್ದೇಶ ಏನಂದ್ರೆ, ಆರ್ಥಿಕವಾಗಿ ಇದರಿಂದ ನಿಮ್ಗೆ ಸ್ವಲ್ಪ ಶಕ್ತಿ ಬಂತು ಅಂತ ಹೇಳಿದ್ರೆ ಇನ್ನು 10 ಕೈಗಳಿಗೆ ಉದ್ಯೋಗದ ಆಸರೆ ಆಗ್ತದೆ ಎನ್ನುವ ಆಶಯ. ಹೌದು. ಇದು ಆಗುತ್ತೆ. ಯಾಕಂದ್ರೆ ಈಗ ನಾವು ಬರ್ತಾ ಹೇಗೆ ನಮ್ಮ ಸಬ್ಸ್ಕ್ರಿಪ್ಷನ್ ಬೆಳೀತದೆ, ಹಾಗೆ ವ್ಯೂವರ್ಸ್ ಬೆಳೀತಾರೆ, ಅದರಿಂದ ಏನಾಗುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ. ರೆವಿನ್ಯೂ ಜನರೇಟ್ ಆದಂಗ ನಾವು ಒಳ್ಳೆ ಕಂಟೆಂಟ್ ಕೊಟ್ರೆ ನಾವು ಗೆಲ್ತೀವಿ. ಕಂಟೆಂಟ್ ನಾವು ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗಿ
ಇರೋದಿಲ್ಲ ಅದಂತ ನಾನು ಖಂಡಿತವಾಗಿ ಹೇಳ್ಬೋದು. ಅದಕ್ಕೆ ನಾವು ಹೇಳೋದು, ಒಂದು ಈ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಅಂತ ಒಂದು ಅರಿವು ಇದ್ರೆ ಸಾಕು ಅಂತ ನಾನು ಹೇಳ್ಬಿಡ್ಲೆ. ಯಾಕಂದ್ರೆ ಪ್ರತಿಯೊಂದು ಎಷ್ಟೋ ಜನ ನಾನು ನೋಡ್ಕೊಂಡಿದ್ದೀನಿ, ಮನೇನೇ ಕಳ್ಕೊಂಡಿರೋರು ಇದ್ದಾರೆ, ಎಲ್ಲಾನು ಮಾಡ್ತಾರೆ, ಬಟ್ ಎಂಡ್ ಆಫ್ ಡೇ ಎಲ್ಲರ ಕಡೆಯಿಂದ ಖುಷಿ ಇರುತ್ತೆ, ಚೆನ್ನಾಗಿ ಮಾಡಿದ್ಯಾ ಅಂತ, ಬಟ್ ಆರ್ಥಿಕವಾಗಿ ಅವರು ಸೋಲ್ತಾರೆ. ಅದನ್ನ ಇರಬಾರ್ದು ಅಂತಂದ್ರೆ ಚೆನ್ನಾಗಿರೋ ಕಂಟೆಂಟ್ಗಳು ನಾವು ಮಾಡಲೇಬೇಕು ಅಂತ ನನ್ನ ಅನಿಸಿಕೆ. ಬೆಂಗಳೂರಿಗೆ ಹೋಗಿ ಕೆಲಸ ಹುಡುಕುವುದು, ಕೆಲಸ ಮಾಡೋದು ದೊಡ್ಡ ಸಾಹಸ ಅಲ್ಲ, ಸಣ್ಣ ಸಾಹಸ. ಆದ್ರೆ ಬೆಂಗಳೂರಿಗೆ ಹೋಗಿ ಸ್ವತಂತ್ರವಾಗಿ ಕೆಲಸ ನಿರ್ವಹಿಸೋದು, ಬದುಕನ್ನು ಕಟ್ಕೊಳ್ಳೋದು ಬಹಳ ಕಷ್ಟ. ಅಂತಹದ್ರಲ್ಲಿ ಕೂಡ, ಆ ಕಷ್ಟದಲ್ಲಿ ಕೂಡ ಇಷ್ಟದ ರೀತಿಯಲ್ಲಿ ಬದುಕನ್ನು ನಡೆಸ್ತಾ ಇರುವಂತದ್ದು, ಇಷ್ಟದ ರೀತಿಯಲ್ಲಿ ತಮ್ಮ ಸ್ವತಂತ್ರವಾದಂತಹ ಸ್ವಾವಲಂಬನೆಯ ಕಡೆಗೆ ದಿಟ್ಟ ಹೆಜ್ಜೆ ಇಟ್ಟಿರುವಂತದ್ದು ನಿಜಕ್ಕೂ ಮಾದರಿ. ಹಾಗಾಗಿ ನಿಮ್ಗೆ ನಿಮ್ಮ ಈ ಕಾರ್ಯ ಶ್ಲಾಘನೀಯವಾಗಿದೆ. ಇದರ ಜೊತೆಯಲ್ಲಿ ಇವತ್ತು ಸಾಮಾಜಿಕ ಜಾಲತಾಣಗಳ ಬಗ್ಗೆ, ಸೋಷಿಯಲ್ ಮೀಡಿಯಾದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅರಿವಿದೆ. 2 ವರ್ಷದ ಮಗುವಿಗೂ ಕೂಡ ಸೋಷಿಯಲ್ ಮೀಡಿಯಾ ಅರಿವಿದೆ. ಹೀಗಿರುವಾಗ ಇವತ್ತಿನ ಯುವ ಜನತೆಗೆ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾರೆ, ಅದು ಸಾಮಾಜಿಕವಾಗಿ ಅದು ಸಹಕಾರಿ ಆಗ್ತದೆ ಅಥವಾ ಅವರ ವೈಯಕ್ತಿಕ ಬದುಕಿಗೆ ಸಹಕಾರಿ ಆಗ್ತದೆ ಗೊತ್ತಿಲ್ಲ. ತನ್ನ ಇರುವಿಕೆಯ ಸಮಯದಲ್ಲಿ ತಮ್ಮ ಇತಿಮಿತಿಯ ವ್ಯಾಪ್ತಿಯಲ್ಲಿ ಸೋಷಿಯಲ್ ಮೀಡಿಯಾವನ್ನ ಯಾವ ರೀತಿ ಬಳಸಬೇಕು ಎನ್ನುವುದರ ಬಗ್ಗೆ ಯುವ ಜನತೆಗೆ ನೀವು ಹೇಳೋದಾದ್ರೆ ಏನ್ ಹೇಳ್ತೀವಿ? ಸರ್, ಇದು ಖಂಡಿತ ತುಂಬಾ ಒಳ್ಳೆ ಕ್ವಶನ್ ಸರ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಹುಡುಗರು ಏನ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಆಗ್ಲಿ ಅದಾಗ್ಲಿ ಮಾಡ್ತಾನೆ ಇರ್ತಾರೆ. ಅದರಿಂದ ಅವ್ರಿಗೆ ಏನು ಪ್ರಯೋಜನಗಳು ಇಲ್ಲ, ಖಂಡಿತವಾಗಿಲ್ಲ. ಒಂದು ಎಂಜಾಯ್ಮೆಂಟ್ ಇದೆ, ಒಂದು ಖುಷಿ ಇದೆ ಅನ್ನೋದು ಹೊರತುಪಡಿಸಿದರೆ ಅದರಿಂದ ಏನು ಲಾಭ ಇಲ್ಲವೇ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ಬಟ್ ಅದ್ರ ಜೊತೆಗೆ ಅಳವಡಿಸ್ಬೇಕು ಅಂತಾರೆ ನೋಡಿ. ಯಾಕೆ ಇಂಟ್ರೆಸ್ಟೆಡ್ ಇದೆ, ಒಬ್ರಿಗೆ ಹಾಡೋದು ಇಂಟ್ರೆಸ್ಟ್ ಇರುತ್ತೆ, ಒಬ್ಬರಿಗೆ ಲಿರಿಕ್ಸ್ ಬರೋದು ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ಬರಿಗೆ ಡ್ಯಾನ್ಸ್ ಮಾಡೋದು ಇಂಟ್ರೆಸ್ಟ್ ಇರುತ್ತೆ. ಈ ಇಂಟ್ರೆಸ್ಟ್ನ ನೀವು ಅದನ್ನ ತುಂಬಾ ಗುಣಮಟ್ಟದಲ್ಲಿ ನೀವು ಬೆಳ್ಕೊಂತ ಹೋದ್ರೆ ಖಂಡಿತ ಅದು ಒಳ್ಳೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಇದ್ರ ಬಗ್ಗೆ ಹೇಳ್ಬೋದು. ಅದನ್ನ ಬಿಟ್ರೆ ಬೇರೆ ರೀತಿಯಿಂದ ಯೂಸ್ ಆಗಲ್ಲ. ಇವನ್ ನಾನು ಆದ್ರೂ ಅಷ್ಟೇ, ನಾನು ಒಂದು ವರ್ಕ್ ಮಾಡ್ತಾ ಕೆಲಸ ಮಾಡ್ತಾ ಪ್ರತಿಯೊಂದು ಅದರಲ್ಲಿ ವರ್ಕ್ ಆದ್ಮೇಲೆ ಸಾಯಂಕಾಲ ಹೊತ್ತಿನಲ್ಲಿ ಎಷ್ಟೋ ಜನಗಳು ಇನ್ಸ್ಟಾಗ್ರಾಮ್ ಆಗಲಿ ರೀಲ್ಸ್ ಆಗಲಿ ನೋಡ್ತಾನೆ ಇರ್ತಾರೆ. ಅದನ್ನ ಯಾಕೆ ನಾನು ಅದನ್ನ ಒಂದು ಪ್ರೊಫೆಷನಲ್ ಆಗಿ ವರ್ಕ್ ತಗೋಬಹುದು ಅಂತ ಈ ವರ್ಕ್ ನಾನು ವೆದರ್ಸೈ ಮ್ಯೂಸಿಕ್ ಅಂತ ಒಂದು ಚಾನಲ್ ರೂಪಣೆ ಮಾಡಿದ್ದೀನಿ. ಬಿಫೋರ್ ಅದೇ ಆಯ್ತು, ಯಾವ್ದಾದ್ರು ಕಂಟೆಂಟ್ ನೋಡೋಕ್ಕಿಂತ ನಮ್ದೇ ಆದ ಯಾಕೆ ಕಂಟೆಂಟ್ ಮಾಡಬಾರ್ದು ಅಂತ ಒಂದು ಗುರಿ ಇಟ್ಕೊಂಡು ಈ ವರ್ಕ್ ಮಾಡಿದೀನಿ ಅಂತ ನಮ್ಗೆ ಹೇಳಬಯಸ್ತೀನಿ ಸರ್. ನನಗೆ ಅನಿಸಿದ ಮಟ್ಟಿಗೆ ಒಂದು ಆಸಕ್ತಿಯನ್ನೇ ಮೂಲವಾಗಿ ಸರ್, ಅದೇ ಇಂಪಾರ್ಟೆಂಟ್. ಆಸಕ್ತಿನೇ ಇಲ್ಲ ಅಂತಂದ್ರೆ ಬೇರೆ ಏನು ಯೂಸ್ ಇಲ್ಲ. ಸೊ ಆಸಕ್ತಿ ಇರಲೇಬೇಕು. ಆಸಕ್ತಿಯನ್ನೇ ಮೂಲವಾಗಿಸಿಕೊಂಡು ಹಿಂದೆ ಮುಂದೆ ಯೋಚನೆ ಮಾಡದೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದೀರಿ. ಖಂಡಿತವಾಗಿ ಶ್ರಮದ ಬದುಕಿನಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಾಳೆ ಖಂಡಿತ ಸಮಾಧಾನ, ಖುಷಿನೂ. ಹೌದು. ಈ ಎಲ್ಲ ಬೆಳವಣಿಗೆಯ ನಡುವೆ ನಿಮ್ಮ ಈ ಸಾಧನೆಯ ನೋಡಿ ನಿಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಸರ್, ನಮ್ಮ ಅಮ್ಮ ಇದಾರಲ್ಲ, ನಮ್ಮ ತಂದೆಯವರು ತಿಳ್ಕೊಂಡ್ರು ಸರ್. ಈಗ ಅಮ್ಮ ಇದ್ದಾರೆ, ಅವರು ಪ್ರತಿಯೊಂದು ನನ್ನ ಹೆಜ್ಜೆ ಇದೆ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬರುತ್ತಲ್ಲ, ಅದು ನೋಡಿ ಅವ್ರ ಕಣ್ಣೀರು ಇಟ್ಟದ್ದು ಇದೆ. ಯಾಕಂದ್ರೆ ಆ ಖುಷಿ ಅವ್ರಿಗೆ ಅದು ಒಳ್ಳೆ ಖುಷಿ. ಆ ಥರ ಖುಷಿ ನಾವು ನೋಡಿದ್ರೆ ನಮ್ಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ, ಇನ್ನೂ ಚೆನ್ನಾಗಿರೋದು ಕಂಟೆಂಟ್ ಮಾಡೋನು, ಇನ್ನೂ ಒಳ್ಳೆ ಕಂಟೆಂಟ್ ಮಾಡೋ ಅಂತ ಎಲ್ಲರಿಗೂ ಅದೇ ಬೇಕಾಗುತ್ತೆ. ತನ್ನ ಮಗ ಮುಂದೆ ಹೋಗ್ಬೇಕು ಅನ್ನೋದು ಇದ್ದೇ ಇರುತ್ತಲ್ಲ, ಅದನ್ನ ನನ್ನ ಅದರಿಂದ ನಾನು ತುಂಬಾ ಖುಷಿ ಇಟ್ಟಿದ್ದೀನಿ. ಇನ್ನೂ ಚೆನ್ನಾಗಿರೋ ಕಂಟೆಂಟ್ ನಾನು ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ 2 ಮೂವಿ ಮಾಡ್ತಾ ಇದ್ದೀನಿ, ಹೊಸ ಮೂವಿಗಳು. ಅದರಲ್ಲೂ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಅಂದ್ರೆ ತುಂಬಾ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಅದರಲ್ಲೂ ಲಿಮಿಟೇಷನ್ ಇದೆ. ಫುಲ್ ಮಾಡ್ಬೇಕಂದ್ರೆ ಅದಕ್ಕೆ ಡೆಡಿಕೇಶನ್ ಬೇಕು. ಡೆಡಿಕೇಶನ್ ಇಲ್ಲ ಅಂದ್ರೆ 2 ತಿಂಗಳು 3 ತಿಂಗಳು ಅದರಲ್ಲಿ ವರ್ಕ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನನ್ನ ಮ್ಯೂಸಿಕಲ್ ರಿಲೇಟೆಡ್ ಆಗಿ ಅಥವಾ ಒಂದು ಸ್ಮಾಲ್ ಪಾರ್ಟ್ ಆದ್ರೂ ಒಂದು ಖುಷಿ ವಿಚಾರ ಅಂತ ಅದ್ರ ಮೇಲೆ ನಾನು ಅದನ್ನ ಮಾಡಕ್ಕೆ ಬಯಸ್ತಾ ಇದ್ದೀನಿ ಸರ್, ಅಷ್ಟೇ. ತಂದೆಯವರು ಡೆತ್ ಆಗಿ ಎಷ್ಟು ವರ್ಷ ಸರ್? ಇವಾಗ ಆಲ್ರೆಡಿ 6 years ಆಯ್ತು ಸರ್. ನಿಮ್ಮನ್ನ ಸಾಕಿದ ಜವಾಬ್ದಾರಿ ಬಹುತೇಕ ತಾಯಿದ್ದೆ? ಇಲ್ಲ ಸರ್, ತಂದೆಯವ್ರದ್ದು ಇದೆ. ಆಮೇಲೆ ನಾವು ಇಲ್ಲಿ ಗುರು ಮೆಡಿಕಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅಣ್ಣ ಮಾಡ್ತಾ ಇದ್ರು, ಅಕ್ಕ ಮಾಡ್ತಾ ಇದ್ರು, ನಮ್ಮ ಮನೆ ಎಲ್ಲ ಹೀಗೆ ನಡೆಸ್ತಾ ಇದ್ವಿ. ಅಣ್ಣನ ಹೆಸರು ಬಸವರಾಜ್ ಚೌಡಿ ಅಂತ. ಸೊ ಅಕ್ಕಂದು ನಾಗರತ್ನ ಚೌಡಿ ಅಂತ. ಸೊ ಇವಾಗ ಅವರು ಸೆಟಲ್ಡ್ ಇದರಲ್ಲಿ. ಎನರ್ಜೆಟಿಕ್ ಬ್ಯಾಚುಲರ್? ಇಲ್ಲ ಸರ್, ನಂದು ಮದುವೆ ಆಗಿದೆ, ಆಲ್ರೆಡಿ 2 ಮಕ್ಕಳು ಇದ್ದಾರೆ.
ಮನೆಯವರು ನಿಮ್ಮ ಈ ಕಾರ್ಯಕ್ಕೆ ಹೇಗೆ ಬೆಂಬಲ? ಸರ್ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸರ್. ನಮ್ಮ ವೈಫ್ ಹೆಸರು ದೀಪಾ ಚೌಡಿ ಅಂತ. ಸೊ ಅವಳು ಪ್ರತಿಯೊಂದಕ್ಕೂ ಬೆಂಬಲ ಅವಳದ್ದು ಇದ್ದೇ ಇರುತ್ತೆ ಯಾವಾಗಲೂ. ಯಾಕಂದ್ರೆ ನಾವು ಹಾಡುಗಳು ಮಾಡುವಾಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಿಮಗೆ ಗೊತ್ತು, ಸೊ ಆ ಹುಡುಗಿಯಿಂದ ಹೋಗ್ತಾನೆ ಇದು ಅಂತ ತಿಳ್ಕೊತಾರೆ. ಬಟ್ ಅವಳಿಗೆ ನನ್ನ ಮೇಲೆ ತುಂಬಾ ಇರೋ ಕಾನ್ಫಿಡೆನ್ಸ್ ನೋಡಿದ್ರೆ ತುಂಬಾ ಖುಷಿಯ ವಿಚಾರ ಸರ್. ಆಮೇಲೆ ತುಂಬಾ ಪ್ರೋತ್ಸಾಹ ಕೊಡ್ತಾಳೆ, ನೀನು ಮುಂದುವರಿಲಿಕ್ಕೆ ಪ್ರೋತ್ಸಾಹ ಕೊಡ್ತಾಳೆ. ಒಟ್ಟಿನಲ್ಲಿ ದೂರದ ಬೆಂಗಳೂರಿನಲ್ಲಿ ಹೌದು ನಮ್ಮ ಕರ್ಮಭೂಮಿ ಜನ್ಮಭೂಮಿ ದಾಂಡೇಲಿಯ ಕಂಪನ್ನ ಬೆಂಗಳೂರಿನಲ್ಲಿ ಪಸರಿಸುವಂತಹ ಕಾಯಕದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಹೌದು ಸರ್. ನಿಮ್ಮ ಮೂಲಕವಾಗಿ ದಾಂಡೇಲಿಯ ಹೆಸರು ಮತ್ತಷ್ಟು ವಿಜೃಂಭಿಸಲಿ, ಶೋಭಿಸಲಿ ಎನ್ನುವ ಆಶಯ ಹಾರೈಕೆಯೊಂದಿಗೆ ನಿಮ್ಮ ಸಾಧನೆ ಮತ್ತಷ್ಟು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೆರೆಯುವಂತಹ ವಿಜೃಂಭಿಸುವಂತಹ ಸಾಧನೆ ನಿಮ್ಮಿಂದ ಬರಲಿ. ಆ ಮೂಲಕ ಆಮೇಲೆ ಒಂದು ರಿಕ್ವೆಸ್ಟ್ ತಮ್ಮ ಹತ್ರ ಇತ್ತು ಸರ್. ಇವಾಗ ಓ ತಾಯಿ ಕನ್ನಡಿಗಂತ ಒಂದು ಹಾಡಿದೆ ಅಲ್ಲ, ಸೊ ಹೇಗೂ ನಮ್ದು ಕನ್ನಡ ರಾಜ್ಯೋತ್ಸವ ಬರೋದರಿಂದ ಆ ಹಾಡನ್ನ ನಾವು ಯಾರು ರೀಲ್ಸ್ ಆಗಲಿ ಶಾರ್ಟ್ಸ್ ಆಗಲಿ ನೀವು ನಿಮ್ಮ ಕಡೆಯಿಂದ ಖುಷಿಯಿಂದ ಒಂದು ಸಂತೋಷದಿಂದ ನಮ್ಮ ದಾಂಡೇಲಿ ಹಾಡು ಅಂತ ತಿಳ್ಕೊಂಡು ದಯವಿಟ್ಟು ತಾವು ಮಾಡಿ ಅಂತ ಕೇಳ್ಕೊತೇನೆ ತಮ್ಮ ಹತ್ರ. ನಿಮ್ಮ ಸಾಧನೆ ಮತ್ತಷ್ಟು ಗಗನದ ಎತ್ತರಕ್ಕೆ ಸಾರ್ಲಿ, ಒಳ್ಳೆದಾಗ್ಲಿ, ಯಶಸ್ಸು ಸಿಗಲಿ. ನಿಮ್ಮ ಮೂಲಕವಾಗಿ ಮತ್ತೆ ಹೇಳ್ತೀವಿ, ಕನಿಷ್ಠ ಒಂದು 25 ಜನರಿಗೆ ಉದ್ಯೋಗದ ಆಶ್ರಯ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆಯಲಿ. ದಾಂಡೇಲಿಯ ಒಬ್ಬ ಯುವಕ ರಾಜ್ಯದ ರಾಜಧಾನಿಯಲ್ಲಿ ಸಾಧನೆಯ ಸಾಧಕನಾಗಲಿ ಆಗಬೇಕು ಎನ್ನುವ ಆಶಯ ಮತ್ತು ಶ್ರೀ ದಾಂಡೇಲಪ್ಪನ ಜೊತೆ ಪ್ರಾರ್ಥನೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರಿ. ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಶುಭವಾಗಲಿ. ಮುಖದಲ್ಲಿ, ಮನೆಯಲ್ಲಿ, ಮನದಲ್ಲಿ ಸದಾ ನಗು ತುಂಬಿರಲಿ ಎನ್ನುವ ಹಾರೈಕೆಯೊಂದಿಗೆ ಥ್ಯಾಂಕ್ ಯು ಸರ್.